ಎಲ್ರಿಗೂ ನಮಸ್ಕಾರ. ನಿಮ್ಮ ಸಖಿ ಲಕ್ಷ್ಮಿ ಆನಂದ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋ ಏನ್ ಹಾಕಿದ್ದೆ ಅದರ ಒಂದು ಕಂಟಿನ್ಯೂಯೇಷನ್ ಅಂತ ಹೇಳ್ಬೋದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹ ಹೇಳಿದ್ದೆ ಲೈಕ್ ಮೇಕಪ್ ಅನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನನ್ನ ವಿಡಿಯೋ ಅಂತ ಹೇಳಿ. ಸೊ ಈ ಒಂದು ವಿಡಿಯೋನು ಸಹ ಅಷ್ಟೇ, ನಾನು ವಿಡಿಯೋಸ್ ಅನ್ನ ಪಾರ್ಟ್ ಬೈ ಪಾರ್ಟ್ ಹಾಕ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ನಾನು ಮೇಕಪ್ಗೆ ಹೇಗೆ ಮೇಕಪ್ ನ ಮುಂಚೆ ಹೇಗೆ ನಮ್ಮ ಮುಖವನ್ನ ಪ್ರಿಪೇರ್ ಮಾಡ್ಕೋಬೇಕು, ನಮ್ಮ ಸ್ಕಿನ್ ಅನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಈಗ ಆಲ್ರೆಡಿ ನನ್ನ ಮುಖವನ್ನ ನಾನು ಪ್ರಿಪೇರ್ ಮಾಡ್ಕೊಂಡಾಗಿದೆ. ಸೊ ಈಗ ನಾನು ಮೇಕಪ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೇಸಿಕ್ ಇಂದ. ಸೊ ಬೇಸಿಕ್ ಆಗಿ ನೀವು ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನಾನು ಯಾಕೆ ಹೀಗೆ ಮಾಡಿದೆ ಅಂತಾನು ಸಹ ಲಾಸ್ಟ್ ವಿಡಿಯೋದಲ್ಲೂ ಸಹ ಹೇಳಿದ್ದೆ. ಕೆಲವರಿಗೆ ತುಂಬಾ ಹೆವಿ ಮೇಕಪ್ ಇಷ್ಟ ಇರುತ್ತೆ, ಕೆಲವರಿಗೆ ತುಂಬಾ ಲೈಟ್ ಮೇಕಪ್ ಇಷ್ಟ ಇರುತ್ತೆ. ಸೊ ಹಾಗಾಗಿ ಯಾರಿಗೆ ಯಾವ್ದು ಇಷ್ಟನೋ ಅದನ್ನ ಅವರು ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ರೀತಿ ಮಾಡಿರೋದು. ಸೊ ಇದಿಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ನಾನು ಈಗಾಗಲೇ ಹೇಳಿದೆ ನನ್ನ ಮುಖವನ್ನ ನಾನು ಪೂರ್ತಿಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ನೀವಿನ್ನು ಆ ಒಂದು ಫೇಸ್ ಮೇಕಪ್ ಗಿಂತ ಮುಂಚೆ ಸ್ಕಿನ್ ಅನ್ನ ಹೇಗೆ ನಾವು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋ ವಿಡಿಯೋವನ್ನ ನೀವಿನ್ನು ನೋಡಿಲ್ಲ ಅಂತಂದ್ರೆ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಮತ್ತೆ ಐ ಬಟನ್ ಅಲ್ಲಿ ಸಹ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೋಡಿ, ಅದಾದ್ಮೇಲೆ ಈ ಒಂದು ಸ್ಟೆಪ್ ಅನ್ನ ನೀವು ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಲ್ಯಾಕ್ಮೆಯ ಇನ್ವಿಸಿಬಲ್ ಫಿನಿಶ್ ಅನ್ನೋ ಒಂದು ಈ ಒಂದು ಫೌಂಡೇಶನ್ ಅನ್ನ ಹಾಕ್ತಾ ಇದೀನಿ. ಸೊ ಫೌಂಡೇಶನ್ ಅನ್ನ ಹಾಕೋದು ಸಹ ಒಂದು ಇದಿದೆ. ಕೈಯಲ್ಲಿ ಹಾಕೊಂಡ್ರೆ ಖಂಡಿತ ಫೌಂಡೇಶನ್ ತುಂಬಾನೇ ಆಗ್ಬಿಡುತ್ತೆ, ಅಂದ್ರೆ ಕೇಕಿ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಫೌಂಡೇಶನ್ ಅನ್ನ ಕೈಯಲ್ಲಿ ಹಾಕ್ಬೇಡಿ. ಇಲ್ಲ ವೆಟ್ ಆಗಿರುವಂತಹ ಬ್ಯೂಟಿ ಸ್ಪಾಂಜ್ ಅಲ್ಲಿ ಹಾಕಿ, ಇಲ್ಲ ಅಂತಂದ್ರೆ ಬ್ರಷ್ ಅಲ್ಲಿ ಹಾಕಿ. ಸೊ ನಾನಿವತ್ತು ಬ್ಯೂಟಿ ಬ್ಲೆಂಡರ್ ಅಲ್ಲಿ ಹಾಕ್ತಾ ಇದ್ದೀನಿ. ಮೊದಲಿಗೆ ನಾನು ಈ ರೀತಿ ಹಚ್ಕೊಂತಾ ಇದ್ದೀನಿ, ಲೈಟ್ ಆಗಿ ಹಚ್ಕೊಂತಾ ಇದ್ದೀನಿ. ನನಗೆ ಪೂರ್ತಿ ಏನು ತುಂಬಾ ಹೆವಿ ಆಗಿ ಏನು ಮಾಡ್ಕೊಳ್ಳೋ ಇಷ್ಟ ಇಲ್ಲ ಇವತ್ತು. ಸೊ ಹಾಗಾಗಿ ತುಂಬಾ ಲೈಟ್ ಆಗಿ ಎಲ್ಲಿ ನನಗೆ ಕವರೇಜ್ ಬೇಕು ಅಂತ ಅನ್ಸುತ್ತೋ ಅಲ್ಲಿಗೆ ಸ್ವಲ್ಪ ಹಚ್ಕೊಂತಾ ಇದ್ದೀನಿ. ನನ್ನ ಒಂದು ಮೊದಲನೇ ಫೌಂಡೇಶನ್ ಬಂದ್ಬಿಟ್ಟು ಲ್ಯಾಕ್ಮೆ ಅವ್ರದೇನೆ. ಸೊ ನಾನು ಪ್ರಾಬಬ್ಲಿ 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗಲೇನೋ ತಗೊಂಡಿದ್ದು ಫಸ್ಟ್ ನನ್ನ ಫೌಂಡೇಶನ್ ಅನ್ನ. ಸೊ ಈಗ ಈ ಒಂದು ಬ್ಯೂಟಿ ಬ್ಲೆಂಡರ್ ಅನ್ನ ನಾನು ಪೂರ್ತಿ ಒದ್ದೆ ಮಾಡ್ಕೊಂಡಿದ್ದೀನಿ. ಒದ್ದೆ ಮಾಡ್ಕೊಳ್ಳೋದು ಅಂತಂದ್ರೆ ಇದನ್ನ ಪೂರ್ತಿಯಾಗಿ ನೀರಲ್ಲಿ ಅದ್ಬಿಟ್ಟು ಇದು ಪೂರ್ತಿಯಾಗಿ ನೀರು ಹಿಡ್ಕೊಳ್ಳೋವರೆಗೂ 1-2 ನಿಮಿಷ ಬಿಟ್ಟು ಅದಾದ್ಮೇಲೆ ಅದನ್ನ ತೆಗೆದ್ಬಿಟ್ಟು ಪೂರ್ತಿ ಅದರ ನೀರನ್ನ ತೆಗೆದ್ಬಿಡಿ. ಸೊ ನಿಮ್ಮ ಬ್ಯೂಟಿ ಬ್ಲೆಂಡರ್ ರೆಡಿ ಇರುತ್ತೆ. ಸೊ ಈ ಒಂದು ಟ್ಯಾಪ್ 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 ಮೋಷನ್ ಅಲ್ಲಿ ನೀವು ಇದನ್ನ ಬ್ಲೆಂಡ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಈ ರೀತಿ 1 ಸಲ 2 ಸಲ ಈ ತರ ಮಾಡ್ಕೊಂಡ್ರು ಪರವಾಗಿಲ್ಲ. ಟ್ಯಾಪ್ 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 ಮಾಡ್ಕೊಂಡು ಎಲ್ಲಾ ಕಡೆ ಕವರ್ ಮಾಡ್ಕೊಳ್ಳಿ. ಕತ್ತು ಮತ್ತೆ ಕಿವಿಯನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಯಾಕೆಂದ್ರೆ ಮೋಸ್ಟ್ ಆಫ್ ದ ಟೈಮ್ ಎಲ್ರು ಮಾಡೋ ತಪ್ಪು ಅದು. ಸೊ ಕತ್ತು ಕಿವಿಯನ್ನ ಕರೆಕ್ಟ್ ಆಗಿ ಕವರ್ ಮಾಡ್ಕೊಳ್ಳಲ್ಲ. ಸೊ ಇದರ ಜೊತೆಗೆ ನಾನು ಕನ್ಸೀಲರ್ ಅನ್ನ ಸಹ ಹಚ್ಕೊಂತಾ ಇದ್ದೀನಿ. ಕನ್ಸೀಲರ್ ಏನಕ್ಕೆ ಅಂತಂದ್ರೆ ಆಕ್ಚುಲ್ ಆಗಿ ನಮಗೆ ಮೊಡವೆಗಳಾಗಿರ್ಬೋದು ಅಥವಾ ಅದರ ಕಲೆಗಳಾಗಿರ್ಬೋದು ಅಥವಾ ಬ್ಲಾಕ್ ಸರ್ಕಲ್ ಆಗಿರ್ಬೋದು, ಆ ರೀತಿಯ ಒಂದು ಸಮಸ್ಯೆ ಇದ್ದವ್ರಿಗೆ ಆ ಕನ್ಸೀಲರ್ ಏನ್ ಮಾಡುತ್ತೆ ಅಂತಂದ್ರೆ ಪೂರ್ತಿಯಾಗಿ ನಿಮ್ಮ ಕಲೆಗಳನ್ನ ಅಥವಾ ಬ್ಲಾಕ್ ಸ್ಪಾಟ್ಸ್ ಅನ್ನ ಅಥವಾ ಈ ಒಂದು ಕಪ್ಪು ವರ್ತುಲವನ್ನ ಇದು ಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕನ್ಸೀಲರ್ ನ ಹಚ್ತಾ ಇದ್ದೀನಿ. ಸೊ ನಿಮ್ಗೆ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಅಥವಾ ತುಂಬಾ ಒಂಥರ ಕವರೇಜ್ ಬೇಕು ಕಪ್ಪು ಕಲೆಗಳ ಮೇಲೆ ಅನ್ನೋ ಒಂದು ಸ್ಪಾಟ್ಗೆ ಇದನ್ನ ಹಚ್ಕೊಂಡ್ ಬನ್ನಿ. ಸೊ ನಾನು ಐ ಶ್ಯಾಡೋ ಹಾಕೊಂತ ಇರೋದ್ರಿಂದ ಪೂರ್ತಿ ಕಣ್ಣಿಗೆ ನನಗೆ ಬೇಕಾಗುತ್ತೆ. ಯಾವ್ದೋ ಕಾರ್ಡ್ ಮನುಷ್ಯ ತರ ಕಾಣಿಸ್ತಾ ಇದೀನಿ ಆಲ್ರೆಡಿ. ಸೊ ಈಗ ಈ ಒಂದು ಕನ್ಸೀಲರ್ ಅನ್ನ ಈ ಒಂದು ಅರ್ಧಂಬರ್ಧ ನೆಂದಿರುವಂತಹ ಬ್ಯೂಟಿ ಬ್ಲೆಂಡರ್ ನ ಸಹಾಯದಿಂದ ನಾನು ಮತ್ತೆ ಟ್ಯಾಪ್ 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 ಮೋಷನ್ ನಲ್ಲಿ ಎಲ್ಲವನ್ನ ಬ್ಲೆಂಡ್ ಮಾಡ್ಕೊತಾ ಇದೀನಿ. ಸೊ ದಟ್ ಅದು ತುಂಬಾ ರಾ ಆಗಿ ಕಾಣಿಸೋದು ಬೇಡ ಅಂತ ಹೇಳಿ. 갑자기 내게 나타나준 너, 난 아무 말도 할 수가 없었지. 첫눈에 반한다. ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ
ನನ್ನ ಒಂದು ಲಿಪ್ಸ್ ಮೇಲೂ ಸಹ ನಾನು ಕನ್ಸಿಲರ್ ಅನ್ನ ಹಾಕೊತಾ ಇದ್ದೀನಿ. ಬಟ್ ಕನ್ಸಿಲರ್ ಅನ್ನ ಹಾಕೋದಕ್ಕಿಂತ ಮುಂಚೆ ನನ್ನ ಲಿಪ್ಸ್ ಅನ್ನ ಪ್ರಿಪೇರ್ ಮಾಡುವಾಗ ನಾನು ಲಿಪ್ ಬಾಮ್ ಅನ್ನ ಹಚ್ಚಿದ್ದೆ, ಲೋಟಸ್ ಲಿಪ್ ಬಾಮ್ ಅನ್ನ. ಸೊ ಅದನ್ನ ತೆಗೆದ್ಬಿಟ್ಟು ನಾನು ಈ ಒಂದು ಕನ್ಸಿಲರ್ ಅನ್ನ ಹಚ್ತಾ ಇದ್ದೀನಿ. 널 보는 순간 이해가 됐어 매번 야야야야 ಫೌಂಡೇಶನ್ ಅನ್ನ ಸಹ ನೀವು ನಿಮ್ಮ ಲಿಪ್ಸಿಗೆ ಹಚ್ಬೋದು. ಯಾಕೆ ಮೇನ್ ಆಗಿ ಈ ಒಂದು ಕನ್ಸಿಲರ್ ಅಥವಾ ಫೌಂಡೇಶನ್ ಅನ್ನ ಹಚ್ಚಬೇಕು ಅಂತಂದ್ರೆ ಅದು ನಿಮ್ಮ ಲಿಪ್ಸ್ ಅನ್ನ ನ್ಯೂಟ್ರಲ್ ಶೇಡ್ಗೆ ತಗೊಂಬರುತ್ತೆ, ಅಂದ್ರೆ ನಿಮ್ಮ ಸ್ಕಿನ್ ಕಲರ್ಗೆ ತಗೊಂಬರುತ್ತೆ. ಸೊ ಅದ್ರ ಮೇಲೆ ನೀವು ಲಿಪ್ಸ್ಟಿಕ್ ಹಚ್ಚಿದಾಗ ಏನಾಗುತ್ತೆ ಅಂತಂದ್ರೆ ಒಂದು ಅದು ತುಂಬಾ ಹೊತ್ತು ಸ್ಟೇ ಆಗುತ್ತೆ, ಅದ್ರ ಜೊತೆಗೆ ಆ ಒಂದು ಲಿಪ್ಸ್ಟಿಕ್ ನ ಬಣ್ಣ ಏನಿರುತ್ತೆ ಅದು ನ್ಯಾಚುರಲ್ ಆಗಿ ನಿಮ್ಗೆ ಬರುತ್ತೆ. ಯಾಕೆಂತಂದ್ರೆ ಒಬ್ಬೊಬ್ರು ಲಿಪ್ಸ್ ನ ಬಣ್ಣ ಒಂದೊಂದ್ ತರ ಇರುತ್ತಲ್ವಾ, ಒಬ್ಬರಿಗೆ ಸ್ವಲ್ಪ ಡಾರ್ಕ್ ಲಿಪ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದ್ ಸ್ವಲ್ಪ ಲೈಟ್ ಲಿಪ್ಸ್ ಇರುತ್ತೆ. ಸೊ ಎಕ್ಸಾಕ್ಟ್ ಆಗಿ ನಿಮ್ಮ ಲಿಪ್ಸ್ಟಿಕ್ ಯಾವ ಬಣ್ಣ ಇದೆ ಅದೇ ಕಲರ್ ನಿಮ್ಗೆ ಸಹ ಬರ್ಬೇಕು ಅಂತಂದ್ರೆ ಈ ಒಂದು ಟ್ರಿಕ್ ಯೂಸ್ ಆಗುತ್ತೆ. 불러 널 야야야야 내 맘을 고백하려고 타이밍만 보는 나 그런 나를 넌 보며 왜 그러냐고 묻네 너 때문에. ಈಗ ಕನ್ಸಿಲರ್ ಹಾಕಿ ಮುಗ್ದಾಯ್ತು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನಿಲ್ಲಿ ಮೆಬ್ಲಿನ್ ಫಿಟ್ ಮೀ ಅವ್ರದ್ದು ಲೂಸ್ ಪೌಡರ್, ಇದು ಲೈಟ್ ಕಲರ್ 15 ಶೇಡ್ ನಂದು. ಸೊ ಅದನ್ನ ಹಚ್ಕೊಂತಾ ಇದ್ದೀನಿ. ನಿಮ್ಮ ಕಡೆ ಯಾವ್ದು ಲೂಸ್ ಪೌಡರ್ ಇರುತ್ತೋ ಅದನ್ನ ಸಹ ಹಚ್ಬಹುದು. ಸೊ ನಾನು ಲೂಸ್ ಪೌಡರ್ ಹಚ್ಚೋದಕ್ಕೆ ಈ ಒಂದು ಬ್ರಷ್ ಅನ್ನ ಯೂಸ್ ಮಾಡ್ತೀನಿ. ಯಾಕೆಂತಂದ್ರೆ ಲೂಸ್ ಪೌಡರ್ ಅನ್ನು ಅಷ್ಟೇನೆ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಹಚ್ಚಬೇಡಿ. ಯಾಕೆಂತಂದ್ರೆ ತುಂಬಾನೇ ಕೇಕಿ ಅನ್ನೋ ತರ ಮಾಡ್ಬಿಡುತ್ತೆ. ಅಂದ್ರೆ ತುಂಬಾ ಒಂಥರ ನೋಡಿದ್ರೆ ಮೇಕಪ್ ಹಾಕಿದ್ದಾರೆ ಅನ್ನೋ ತರ ಕ್ಲೀನ್ ಆಗಿ ಕಾಣಿಸುತ್ತೆ, ಅದು ಎದ್ದು ಕಾಣಿಸುತ್ತೆ, ವರ್ಸ್ಟ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಕೈಯಲ್ಲಿ ಹಾಕ್ಬೇಡಿ ಯಾವತ್ತೂ ಪೌಡರ್ನ. ಸೊ ಈ ರೀತಿ ಒಂದು ಬ್ರಷ್ ಅನ್ನ ತಗೊಳ್ಳಿ. ಸೊ ಬ್ರಷ್ ಅನ್ನ ಜಸ್ಟ್ ಒಂದ್ಸಲ ಈ ರೀತಿ ಅದ್ಬಿಟ್ಟು ಈ ತರ ಟ್ಯಾಪ್ 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 ಮಾಡಿದ್ರೆ ಅದರಲ್ಲಿ ಎಕ್ಸೆಸ್ ಇರೋದೆಲ್ಲ ಬಿದ್ಬಿಡುತ್ತೆ ಕೆಳಗಡೆಗೆ. ಜಸ್ಟ್ ಒಂದ್ ಸ್ವಲ್ಪ ಮಾತ್ರ ಉಳ್ಕೊಳ್ಳುತ್ತೆ. ಅದನ್ನ ಜಸ್ಟ್ ಈ ರೀತಿ ಫಸ್ಟ್ ಇಟ್ಕೊಂಡ್ ಬನ್ನಿ ಎಲ್ಲ ಕಡೆಗೂ. ಯಾಕೆಂದ್ರೆ ಎಕ್ಸೆಸ್ ಆಫ್ ಪ್ರಾಡಕ್ಟ್ ಇರುತ್ತೆ ಈ ಒಂದು ಬ್ರಷ್ ನಲ್ಲಿ ಮೊದಲಿಗೆ. ಸೊ ಹಾಗಾಗಿ ಮೊದಲಿಗೆ ಇಟ್ಕೊಂಡ್ ಬನ್ನಿ ಎಲ್ಲ ಕಡೆಗೂ. ಅದಾದ್ಮೇಲೆ ನೋಡಿ ಈ ತರ ಸರ್ಕ್ಯುಲರ್ ಮೋಷನ್ ಅಲ್ಲಿ ಎಲ್ಲ ಕಡೆನೂ ಬ್ಲೆಂಡ್ ಮಾಡ್ಕೊಂಡು ಬನ್ನಿ. ಸೊ ಒಂದು ಸಲ ನೀವು ತಗೊಂಡ್ರು ಸಾಕು, ಬ್ರಷ್ ಅಲ್ಲಿ ಸುಮಾರು ಇರುತ್ತೆ ಅದರಲ್ಲಿ ಆಕ್ಚುಲ್ ಆಗಿ. ಸೊ ಹಾಗಾಗಿ ಪದೇ ಪದೇ ಡಿಪ್ ಮಾಡಿ ತಗೋಬೇಡಿ. I'm going crazy I'm going crazy. ಈಗ ನಾನು ಸ್ವಲ್ಪ ಪೌಡರ್ ಅನ್ನ ಎಕ್ಸ್ಟ್ರಾ ಅಂದ್ರೆ ಇನ್ನೊಂದ್ಸಲ ತಗೊಂಡು ಇನ್ನೊಂದ್ಸಲ ಈ ರೀತಿ ಟ್ಯಾಪ್ ಮಾಡಿ ಕಣ್ಣುಗಳಿಗೆ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಹಾಗೆ ಹಚ್ಕೊಂತಾ ಇದೀನಿ. ಯಾಕೆಂತಂದ್ರೆ ಅದು ಕನ್ಸಿಲರ್ ನಾವೇನ್ ಹಾಕಿದೀವಿ ಅದು ಪೂರ್ತಿ ಸೀಲ್ ಆಗ್ಬೇಕು. 무뎌져 버린 내 가슴이 뛰어 I'm going crazy yeah. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಜನರಲಿ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲ ಮೇಕಪ್ ಎಲ್ಲ ಮಾಡಿದ್ಮೇಲೆ ಸೆಟ್ಟಿಂಗ್ ಸ್ಪ್ರೇ ಅನ್ನ ಹೊಡಿತಾರೆ. ಬಟ್ ನಾನು 2 ಸಲ ಹೊಡಿತೀನಿ. ಇವಾಗ ಒಂದ್ಸಲ ಮತ್ತೆ ಎಲ್ಲ ಮೇಕಪ್ ಆದ್ಮೇಲೆ ಇನ್ನೊಂದ್ಸಲ. ಅದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಮೇಕಪ್ ಏನಿದೆ ಅದು ಡಬಲ್ ದ ಟೈಮ್ ಸೆಟ್ ಆಗುತ್ತೆ ನಿಮ್ಮ ಒಂದು ಫೇಸ್ಗೆ. ಸೊ ಹಾಗಾಗಿ ನಾನು ಮೊದಲಿಗೆ ಈ ಒಂದು ಮಿಸ್ ಕ್ಲಾರೆ ಅವ್ರದ್ದು ಮ್ಯಾಟ್ ಫಿನಿಶ್ದು ಈ ಒಂದು ಸೆಟ್ಟಿಂಗ್ ಸ್ಪ್ರೇ ಅನ್ನ ಲೈಟ್ ಆಗಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಪೂರ್ತಿ ಸ್ಪ್ರೇ ಮಾಡ್ತಾ ಇಲ್ಲ ನಾನು. ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ನಿಮ್ಮ ಕಣ್ಣನ್ನ ಮುಚ್ಕೊಂಡು ಸ್ಪ್ರೇ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ತುಂಬಾ ಹತ್ರದಲ್ಲಿ ಇಟ್ಟು ಕೊಡಿದಾಗ ಅದು ನಿಮ್ಮ ಮೇಕಪ್ ಅನ್ನ ಸ್ಪಾಯಿಲ್ ಮಾಡೋ ಚಾನ್ಸಸ್ ಸಹ ಇರುತ್ತೆ. ಸೊ ಹಾಗಾಗಿ ದೂರದಲ್ಲಿ ಇಟ್ಕೊಂಡು ಜಸ್ಟ್ ಒಂದು ಓಕೆ ಸ್ವಲ್ಪ ಇದು ಡ್ರೈ ಆಗಲಿ. ಸೊ ನಿಮ್ಮ ಹತ್ರ ಫಿನಿಶಿಂಗ್ ಸ್ಪ್ರೇ ಇಲ್ಲ ಅಂತಂದ್ರೂ ನೀವು ಒಂದು ಏನ್ ಮಾಡ್ಬೋದು ಅಂತಂದ್ರೆ ಸ್ವಲ್ಪ ರೋಸ್ ವಾಟರ್ ಅನ್ನ ಸಹ ನೀವು ಸ್ಪ್ರೇ ಮಾಡ್ಕೋಬಹುದು ದೂರದಲ್ಲಿ ಇಟ್ಕೊಂಡು, ನಿಮ್ಮ ಕಡೆ ಫಿನಿಶಿಂಗ್ ಸ್ಪ್ರೇ ಇಲ್ಲ ಅಂತಂದ್ರೆ. ಸೊ ಈಗ ಸ್ವಲ್ಪ ಇದು ಆಗ್ಲಿ. 시간은 계속 흘러만 가고 기다리다 지쳐 그만 널로. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೀವು ನಿಮ್ಮ ಐಬ್ರೋಸ್ ಅನ್ನ ಫಿಲ್ ಮಾಡಬೇಕು. ಸೊ ಐಬ್ರೋಸ್ ಅನ್ನ ಫಿಲ್ ಮಾಡೋದಕ್ಕೆ ನಾನು ಲಾರಿಯಲ್ ಅವ್ರದ್ದು ಬ್ರೋ ಆರ್ಟಿಸ್ಟ್ ಜೀನಿಯಸ್ ಕಿಟ್ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನ ತೋರಿಸಿದೀನಿ ಸಹ. ನನಗೆ ಇದು ತುಂಬಾನೇ ಇಷ್ಟ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ. ಯಾಕೆಂತಂದ್ರೆ ಇದು ನನಗೆ ತುಂಬಾನೇ ಇಷ್ಟ, ತುಂಬಾನೇ ಹೆಲ್ಪ್ ಮಾಡುತ್ತೆ ನನ್ನ ಒಂದು ಐಬ್ರೋಸ್ ಅನ್ನ ಗ್ರೂಮ್ ಮಾಡೋದಕ್ಕೆ. ಇದರಿಂದ ಆಕ್ಚುಲಿ ಐಬ್ರೋಸ್ ಅನ್ನ ಗ್ರೂಮ್ ಮಾಡೋದು ತುಂಬಾನೇ ಸುಲಭ. ಸೊ ಮೊದಲಿಗೆ ಈ ಒಂದು ಬ್ರಷ್ ನ ಮೂಲಕ ನಾನು ನನ್ನ ಒಂದು ಐಬ್ರೋಸ್ ಅನ್ನ ಸರಿ ಮಾಡ್ಕೊಂತಾ ಇದ್ದೀನಿ.
ನಾನು ಐಬ್ರೋಸೇ ಮಾಡಿಸಿಲ್ಲ ಆಕ್ಚುಲಿ ಲಾಕ್ಡೌನ್ ಆದಾಗ್ಲಿಂದನೂ. ಸೊ ಈಗ ಏನ್ ನೋಡ್ತಾ ಇದ್ದೀರಾ ಅದು ನನ್ನ ನ್ಯಾಚುರಲ್ ಆದ ಒಂದು ಐಬ್ರೋಸು. ಸೊ ಈಗ ನಾನು ಇದರಲ್ಲಿ ಒಂದು ವ್ಯಾಕ್ಸ್ ತರ ಕೊಟ್ಟಿರ್ತಾರೆ ಮತ್ತೆ ಒಂದು ಪೌಡರ್ ತರ ಕೊಟ್ಟಿರ್ತಾರೆ. ಸೊ ಈ ಒಂದು ವ್ಯಾಕ್ಸ್ ಅನ್ನ ತಗೊಂಡು ಮೊದಲಿಗೆ ಎಲ್ಲ ಕಡೆಗೂ ಫಿಲ್ ಮಾಡ್ಕೊಂತ ಇದೀನಿ. ಸೊ ದಟ್ ಆ ಒಂದು ಪೌಡರ್ ಅನ್ನ ಫಿಲ್ ಮಾಡಿದಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. 하지만 성급한 나의 고백을 넌 거절할까 두려워서 매번 야야야야야 불러 널 야야야야 네가 제일 좋아하는 게 뭐냐고 물어본 나 그런 나를 넌 보며 대답 없이 미소만 짓는 ಓಕೆ, ಇವಾಗ ಬಂದು ಐಬ್ರೋಸ್ ಅನ್ನ ಮಾಡಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಐ ಶ್ಯಾಡೋ. ಇಲ್ಲಿ ನಾನು ಪೂರ್ತಿಯಾದ ಐ ಶ್ಯಾಡೋವನ್ನು ಹಾಕೋದನ್ನು ತೋರಿಸ್ತಾ ಇಲ್ಲ. ಯಾಕೆ ಅಂತಂದರೆ ಐ ಶ್ಯಾಡೋ ಹಾಕೋದನ್ನು ತೋರಿಸಿದ್ರೆ ಈ ಒಂದು ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ. ಆಲ್ರೆಡಿ ತುಂಬ ಲಾಂಗ್ ಆಗಿದೆ, ಹಾಗಾಗಿ ಐ ಶ್ಯಾಡೋವನ್ನು ಸಪ್ರೇಟಾಗಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಐ ಶ್ಯಾಡೋವನ್ನು ಪೂರ್ತಿ ಗ್ರ್ಯಾಂಡಾಗಿ ಅಂದರೆ ಒಂದು ಬೋಲ್ಡ್ ಲುಕ್ ಬರೋ ಥರ ಮಾಡ್ಕೋಬೇಕು ಅಂತ ಇದ್ದರೆ ಆ ಒಂದು ಸ್ಟೆಪ್ಪನ್ನು ನೀವು ಅನುಸರಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಸಿಂಪಲ್ಲಾಗಿ ಐ ಶ್ಯಾಡೋವನ್ನು ನೀವು ಹಚ್ಬೋದು. ಬೇಸಿಕ್ ಆದ ಐ ಶ್ಯಾಡೋವನ್ನು ಹಚ್ಬಿಟ್ಟು ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಸೊ ಈಗ ಪೂರ್ತಿ ಮೇಕಪ್ ಅನ್ನ ಈ ಒಂದು ಬ್ರೈಡಲ್ ಲುಕ್ಗೆ ಅನುಗುಣವಾಗಿ ಹೇಗೆ ನೀವು ಮಾಡ್ಕೋಬಹುದು ಅಂತ ಹೇಳಿ. ಸೊ ಈಗ ನನಗೆ ಉಳಿದಿರುವಂತದ್ದು ಆಕ್ಚುಲಿ ಬ್ಲಷು ಮತ್ತೆ ಹೈಲೈಟರು ಮತ್ತೆ ಲಿಪ್ಸ್ಟಿಕ್. ಸೊ ಇದಿಷ್ಟನ್ನ ಹೇಗೆ ಮಾಡ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಒಂದು ಈ ಒಂದು ಚೀಕ್ ರೋಸ್ ಅನ್ನ ಹಚ್ಚಬೇಕು. ಸೊ ಚೀಕ್ ರೋಸ್ ಬದಲು ನಾನು ಇವತ್ತು ಐ ಶ್ಯಾಡೋನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಶ್ಯಾಡೋನ ನಾನು ಒಂದು ಬ್ರಷ್ ನ ಸಹಾಯದಿಂದ ತಗೊಂಡು ಪಿಂಕ್ ಕಲರ್, ಸೊ ಇದು ಸಹ ಪಿಂಕೇ ಇದೆ. ಸೊ ಇದನ್ನ ಸ್ವಲ್ಪ ಈ ರೀತಿ ಟ್ಯಾಪ್ ಮಾಡಿ, ಯಾವಾಗ್ಲೂ ಅಷ್ಟೇ ನೀವು ನಿಮ್ಮ ಒಂದು ಚೀಕ್ ಬೋನ್ ಎಲ್ಲಿದೆ ಅಂತ ಹೇಳಿ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ, ಅಥವಾ ಚೀಕ್ ರೋಸ್ ಅನ್ನ ಎಲ್ಲಿ ಹಚ್ಚಬೇಕು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಖಂಡಿತ ನೀವು ಈ ಒಂದು ಮೂಗಿನ ಪಕ್ಕದಲ್ಲಿ 2 ಬೆರಳಷ್ಟು ಈ ರೀತಿ ಇಟ್ಕೊಳ್ಳಿ. ಇದಾದ್ಮೇಲೆ ನೀವು ಅಪ್ಲೈ ಮಾಡಿದ್ರೆ ಇದೇ ನಿಮ್ಮ ಚೀಕ್ ಬೋನ್ ಮೇಲೆ ಕರೆಕ್ಟ್ ಆಗಿ ಅಪ್ಲೈ ಆಗುತ್ತೆ. ಸೊ ಸೊ ಈಗ ಈ ಕಡೆದಾಯ್ತು, ಈಗ ಈ ಕಡೆಗೆ. ಸೊ ನಾನು ಆಲ್ಮೋಸ್ಟ್ ನನ್ನ ಕಲರು ಸ್ವಲ್ಪ ಪಿಂಕಿಶ್ ಇರೋದ್ರಿಂದ ಅದು ಚಿಕ್ಕ ಬೋನ್ ಮೇಲೆ ನಾನು ಹಚ್ಕೊಂಡಂಗೆ ಕಾಣಿಸ್ತಾ ಇದೆ ಆ್ಯಕ್ಚುಲಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಇದು. ಸೊ ಮತ್ತೆ ಇಲ್ಲಿ 2 ಫಿಂಗರನ್ನು ದೂರ ಇಟ್ಕೊಂಡು ಅದಾದ್ಮೇಲೆ ಇಲ್ಲಿ ಸೊ ಅಪ್ವರ್ಡ್ ಡೈರೆಕ್ಷನಲ್ಲಿ ಈ ರೀತಿ ಮಾಡಿ. ಯಾಕೆಂದ್ರೆ ನೀವು ಈ ರೀತಿ ಹಿಡ್ಕೊಳ್ದೆ ಸುಮ್ಮನೆ ಹಾಗೆ ಅಪ್ಲೈ ಮಾಡ್ತೀನಿ ಅಥವಾ ಬಿಗಿನರ್ ನನಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಈ ರೀತಿ ಹಿಡ್ಕೊಳ್ದೆ ಇದ್ರೆ ಏನಾಗುತ್ತೆ ಅಂತಂದ್ರೆ ತೀರಾ ಇಲ್ಲಿಗೆ ಬಂದ್ಬಿಡುತ್ತೆ, ಅಂದ್ರೆ ಮೂಗ್ ಹತ್ರಕ್ಕೆ ಬರುತ್ತೆ. ಅದು ಪ್ರಾಪರ್ ಪ್ಲೇಸ್ ಅಲ್ಲ ನೀವು ಹಂಚ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಈ ಒಂದು ಟ್ರಿಕ್ ವರ್ಕ್ ಆಗುತ್ತೆ. ಸೊ ಅದಾದ್ಮೇಲೆ ನಾನು ಇಲ್ಲಿ ಒಂದು ಹೈಲೈಟರ್ ಅನ್ನ ಸಹ ಬಳಸಬೇಕು ಅಂತ ಅನ್ಕೊಂಡಿದೀನಿ. ಇದು ಬಂದ್ಬಿಟ್ಟು ನೈಕಾ ಅವ್ರದ್ದು ಸ್ಟ್ರೋಬ್ ಗ್ಲೋ ಅಂತ ಹೇಳಿ, ಸ್ಟ್ರೋಬ್ ಅಂಡ್ ಗ್ಲೋ ಅಂತ ಹೇಳಿ. ಸೊ ಈ ಒಂದು ಹೈಲೈಟರ್ ಅನ್ನ ಬಳಸ್ತಾ ಇದ್ದೀನಿ ನಾನು. ಸೊ ಲೈಟ್ ಆಗಿ ಇಲ್ಲಿ ಒಂದು ಡಾಟ್ ಅನ್ನ ಇಡ್ತಾ ಇದ್ದೀನಿ. ತುಂಬಾ ಶಿವರಿ ಏನು ಬೇಕಿಲ್ಲ ನನಗೆ. I'm going crazy. I'm going crazy. 무뎌져 버린 내 가슴이 뛰어. I'm going ಓಕೆ, ಇವಾಗ ಆಲ್ಮೋಸ್ಟ್ ಎಲ್ಲವೂ ಸಹ ಮುಗೀತು. ಲಾಸ್ಟ್ ಒಂದೇ ಒಂದು ಉಳ್ಕೊಂಡಿದೆ, ಅದೇನಪ್ಪಾ ಅಂತಂದ್ರೆ ನಮ್ಮ ಲಿಪ್ಸ್ಗೆ ಸಹ ನಾನು ಒಂದು ಪಿಂಕಿಶ್ ಶೇಡ್ ಅನ್ನ ಹಾಕ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಲುಕ್ ಏನಿದೆ ಅದು ಪಿಂಕ್ ಶೇಡ್ ಮೇಲೆ ಬೇಸ್ಡ್ ಆಗಿದೆ. ಸೊ ಹಾಗಾಗಿ ಲಿಪ್ಸ್ಗೆ ಸಹ ಬೇರೆ ಶೇಡ್ ಅನ್ನ ಹಾಕಿದ್ರೆ ಅಷ್ಟು ಸೂಟ್ ಆಗಲ್ಲ. ಸೊ ನಾನು ಉಟ್ಕೊಳ್ಳೋ ಸ್ಯಾರಿನೂ ಸಹ ಪಿಂಕ್ ಕಲರೇ ಆಗಿರೋದ್ರಿಂದ ನಾನು ಈ ಒಂದು ಪಿಂಕ್ ಕಲರ್ ಶೇಡ್ ಅಲ್ಲೇ ನಾನು ಹಾಕ್ತಾ ಇದ್ದೀನಿ. crazy, yeah. I'm going crazy. ಸೊ ಈಗ ನಮ್ಮ ಕಂಪ್ಲೀಟ್ ಆದ ಮೇಕಪ್ ಆಗಿದೆ. ಫೈನಲ್ ಆಗಿ ನಾನು ಮಾಡುವಂತ ಸ್ಟೆಪ್ ಅಂತಂದ್ರೆ ಇದು ಬಂದ್ಬಿಟ್ಟು ನಾನು ಆಗ್ಲೇ ಹೇಳಿದಾಗೆ ಮಿಸ್ ಕ್ಲಾರೆ ಅವ್ರದ್ದು ಮ್ಯಾಟ್ ಫಿನಿಶ್ ಸೆಟ್ಟಿಂಗ್ ಸ್ಪ್ರೇ. ಸೊ ಇದನ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ದೂರದಿಂದ. ಸೊ ಅದನ್ನ ಮಾಡಿದ್ರೆ ನಮ್ಮ ಮೇಕಪ್ ಪೂರ್ತಿಯಾಗಿ ಫಿನಿಶ್ ಆಗುತ್ತೆ. I'm going crazy, yeah. I'm going crazy. 어쩔 수 없는 걸 널 보면. ಸೊ ಈಗ ನಾನು ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ.
What?